ಹಾಕಿದ್ರೆ ಸಾಕು. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳಂದರೆ ಮೈದಾ ಹಿಟ್ಟು. ಈ ಮೈದಾ ಹಿಟ್ಟಿಗೆ ನೀವು ಈಸ್ಟ್ ಅಂತ ಸಿಗುತ್ತೆ, ಯಾವುದಾದ್ರು ಬೇಕರಿಗೆ ಹೋದರೆ ಗಸಗಸೆ ಥರ ಇರುತ್ತೆ ಆಯಿತಾ. ಇದನ್ನ ಈಸ್ಟ್ ಪುಡಿ ಅಂತ ಹೇಳ್ತೀವಿ. ಈ ಈಸ್ಟ್ ಏನಪ್ಪ ಅಂದರೆ ನೀವು ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ ಹಿಟ್ಟು ಮೆತ್ತಗಾಗುತ್ತೆ, ಮೃದುವಾಗುತ್ತೆ. ನೀವು ರಾತ್ರಿ ದೋಸೆ ಇಡ್ಲಿಗೆಲ್ಲ ರುಬ್ಬಿಟ್ರೆ ಬೆಳಿಗ್ಗೆಲ್ಲ ಏನಾಗಿರುತ್ತೆ ಹೇಳಿ, ಉಬ್ಬಿರುತ್ತೆ ಅಲ್ವಾ. ನೀವು ಅರ್ಧ ಪಾತ್ರೆ ಇಟ್ಟರೆ ಮುಕ್ಕಾಲು ಪಾತ್ರೆ ಅಂತೂ ಉಬ್ಬಿರುತ್ತೆ. ಅದೇ ರೀತಿ ಉಬ್ಬೋದಕ್ಕೆ ಹೇಗೆ ನಾವು ಈಸ್ಟನ್ನ ಉಪಯೋಗಿಸ್ತೀವಿ. ಮತ್ತೆ ರುಚಿಗೆ ತಕ್ಕಷ್ಟು, ಅಂದರೆ ಈಗ ಅರ್ಧ ಕೆಜಿ ತಗೊಂಡಿದ್ದೀವಿ ಅಂದರೆ ಒಂದು 10 ಗ್ರಾಮ್ ಅಷ್ಟು ಉಪ್ಪನ್ನ ಹಾಕೊಳ್ತೀವಿ. ಒಂದು 20 ಗ್ರಾಮ್ ಅಷ್ಟು ಅರ್ಧ ಕೆಜಿಗೆ 25 ಗ್ರಾಮ್ ಅಷ್ಟು ಸಕ್ಕರೆ ಪುಡಿ ಸಹಿತ ಹಾಕ್ತೀವಿ. ಅಂದರೆ ಸ್ವಲ್ಪ ಸಿಹಿಟಾಗೆ ಇರುತ್ತೆ. ಅದ್ರ ಜೊತೆಗೆ ಹಾಲಿನ ಪುಡಿ ಆಯ್ತಾ. ಕೊಟ್ಟೆ ಬೇಕಾದ್ರೆ ಹಾಕೋಬೇಕು, ಇಲ್ಲಾಂದ್ರೆ ಹಾಕೊಳ್ಳಿಲ್ಲ ಅಂತ ಪರವಾಗಿಲ್ಲ. ಹಾಲಿನ ಪುಡಿ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಅದೊಂದು 20 ಗ್ರಾಮ್ ಅಷ್ಟು ಹಾಕೋಬಹುದು. ಇದೇ ರೀತಿ ಬೇಕ್ರಿ ಫ್ಯಾಟ್ ಅಂತ ಸಿಗುತ್ತೆ ನಿಮಗೆ, ಅಥವಾ ವನಸ್ಪತಿ ಅಂತ ಸಿಗುತ್ತೆ ಆಯ್ತಾ. ಅಥವಾ ಏನಿಲ್ಲ ಅಂದ್ರೆ ನಿಮ್ಮ ಮನೇಲಿ ಬೆಣ್ಣೆ ಇರುತ್ತಲ್ಲ, ಮಕ್ಕಳು ಗಲಾಟೆ ಮಾಡಬಾರ್ದು. ಇಲ್ಲ ಕೇಕ್ ಕೊಡಲ್ಲ, ಕೇಕು ಬಿಸ್ಕೆಟ್ ಬೇಕು ಅಂದರೆ ಮಕ್ಕಳು ಗಲಾಟೆ ಮಾಡಬಾರ್ದು. ಕೇಳಿಸ್ಕೊಂಡು ನಿಮ್ಮಮ್ಮಂಗೆ ಹೋಗಿ ಹೇಳಬೇಕು, ಇವತ್ತು ಇದು ಮಾಡಿದ್ರು, ಇದು ನಂಗೆ ಮಾಡೋದು ಗೊತ್ತಾಯ್ತು ಅಂತ, ಸರಿನಾ. ನೆಕ್ಸ್ಟು ಇದು ಬೇಕ್ರಿ ಫ್ಯಾಟ್ ಅಂತ ಕರಿತೀವಿ. ಈ ಬೇಕರಿ ಫ್ಯಾಟನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ಕಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಮೈದಾ ಹಿಟ್ಟು ಮತ್ತು ಬೆಣ್ಣೆ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ನೀವು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಏನು ಮಾಡ್ಕೋಬೇಕು, ಒಂದು ಹಳ್ಳ ಥರ ಮಾಡ್ಕೋಬೇಕು. ಹಳ್ಳದಲ್ಲಿ ನೀವು ಸ್ವಲ್ಪ ನೀರು, ಇದು ಮಿಕ್ಸ್ ಆಗುವಷ್ಟು ಸ್ವಲ್ಪ ನೀರು, 100 ಗ್ರಾಮ್ ಹಿಟ್ಟು ಕಲಿಸ್ಬೇಕು ಅಂದರೆ ನಮಗೆ 60 ml ನೀರು ಬೇಕಾಗುತ್ತೆ. ಒಂದು ಅರ್ಧ ಕೆಜಿ ಅಂದರೆ 60 ಒಂದು 300 ಗ್ರಾಮ್ 300 ml ಅಷ್ಟು ನೀರು ಬೇಕಾಗುತ್ತೆ. ಅಥವಾ ನೀವು ಮನೇಲಿ ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀರಲ್ಲ ಅದೇ ವಿಧಾನ. ಇದಕ್ಕೇನಪ್ಪ, ನೀವು ಮನೇಲಿ ಅಳತೆ ಮಾಡಿ ನಾನು ಚಪಾತಿ ಹಿಟ್ಟು ಕಲಿಸ್ತೀರಲ್ಲ, ಸ್ವಲ್ಪ ನೀರು ಚಿಮ್ಮಿಸ್ಕೊಳ್ತೀರಾ, ಹಿಟ್ಟನ್ನ ನಾದ್ತೀರಾ. ನಾದುತ್ತಾ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ನೀರು ಬೇಕಾಗುತ್ತೆ ಅಂತ. ಇದು ಹಾಗೇನೆ. ಸೊ ಎಷ್ಟು ನೀರು ಬೇಕಾಗುತ್ತೆ ಅನ್ನೋದನ್ನ ನೀವು ಸ್ವಲ್ಪ ನೀರು ಹಾಕೊಳ್ತಾ ಗೊತ್ತಾಗುತ್ತೆ. ಬಟ್ ಸ್ವಲ್ಪ ನೀರು ಹಾಕೊಳ್ಳೇಬೇಕು. ಏನಪ್ಪ ಅಂದರೆ ಸಕ್ಕರೆ ಮತ್ತೆ ಉಪ್ಪು ಕರಗೋದಕ್ಕೆ, ಜೊತೆಗೆ ಉಪ್ಪಕ್ಕೆ ಹೋಗೋದು. ಮತ್ತೆ ಈಸ್ಟ್ ಪುಡಿ ತಂದಿದ್ದೀವಲ್ಲ, ನಿಮಗೆ ಬೇಕರಿಯಲ್ಲಿ ಸಿಗುತ್ತೆ, ಗಸಗಸೆ ಥರ ಇರುತ್ತೆ, ಅದನ್ನ ಹಾಕೊಂಡು ನೀವು ಸ್ವಲ್ಪ ಉಬ್ಬೋದಕ್ಕೆ ಬಿಡಬೇಕು. ಸ್ವಲ್ಪ ಉಬ್ಬಿದೆ ಅಂತ ಗೊತ್ತಾಗಿದ ತಕ್ಷಣ ಸಕ್ಕರೆ ಪುಡಿಯನ್ನು ಹಾಕೊಂಡು ನೀರನ್ನು ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ಇವೆರಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀರಾ ಅಂದರೆ ಅದ್ರ ಜೊತೆಗೆ ಇಲ್ಲಿ ನೋಡಿ, ನೀವು ಒಡೆಗೆಲ್ಲ ಹಾಕ್ತಿರಲ್ಲ, ಈರುಳ್ಳಿ ಪುದೀನ, ಕೊತ್ತಂಬರಿ, ಕರಿಬೇವು, ಶುಂಠಿ, ಹಸಿಮೆಣಸಿನ್ಕಾಯಿ ಇಷ್ಟು ನೀವು ಒಡೆಗಂತೂ ಹಾಕ್ತಿರಲ್ಲಾನೆ, ಸೇಮ್ ಅಷ್ಟೇ ಹಾಕ್ಬೇಕು. ಅದು ಸಣ್ಣಗೆ ಹಚ್ಚಿರ್ಬೇಕು. ಶುಂಠಿನ ತುರ್ಕೋಬೇಕು ನೀವು ಆಯಿತಾ. ಹಸಿಮೆಣಸಿನ್ಕಾಯಿ ಆಗಲಿ ಈರುಳ್ಳಿ ಆಗಲಿ ಸಣ್ಣಗೆ ಹಚ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಪುದೀನ, ಕೊತ್ತಂಬರಿ, ಕರಿಬೇವು 3 ಅದು ಒಟ್ಟು ಜಾಸ್ತಿ 6 ಪದಾರ್ಥ ಅಷ್ಟೇ ಉಪಯೋಗಿಸೋದು ಮಸಾಲೆ ಮಾಡೋಕ್ಕೆ. ಮಕ್ಕಳು ಗಲಾಟೆ ಮಾಡಬಾರ್ದು ಆಯ್ತಾ. ಇದು ಹಸಿರು ಮಸಾಲೆ ಅಂತ ಹೇಳ್ತೀವಿ, ಗ್ರೀನ್ ಮಸಾಲ ಅಂತ ಹೇಳ್ತೀವಿ. ಅಂದರೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಈ 3 ಸಣ್ಣಗೆ ಹಚ್ಕೊಳ್ಳಿ. ಇನ್ನು ಕೊತ್ತಂಬರಿ, ಕರಿಬೇವು, ಪುದೀನ ಈ 3 ಸಣ್ಣಗೆ ಹಚ್ಕೊಂಡು ಇದನ್ನ ಮಿಕ್ಸಿ ಮಾಡಿ ಇಟ್ಕೊಂಡು, ಶುಂಠಿ ನಾನು ಹೇಳಿದಾಗೆ ಹಚ್ಚಾಕ್ಬಾರ್ದು, ತುಂಡು ಹಾಕಿದ್ರೆ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಈಸ್ಟ್ ಆಕ್ಟಿವೇಟ್ ಆಗೋಕ್ಕೆ ಬಿಟ್ಟಿದ್ದಾರೆ. ಆಕ್ಟಿವೇಟ್ ಅಂದರೆ ಒಂದು 2 ನಿಮಿಷ ಬಿಟ್ಟರೆ ಅದು ಹಿಂಗೆ ಗುಳ್ಳೆ ಬರುತ್ತೆ, ಅಂದರೆ ಅದು ಕರಗ್ತಿದೆ ಅಂತ ಅರ್ಥ. ಅದು ಸ್ವಲ್ಪ ಕರಗ್ತಿದೆ ಅಂತ ಗೊತ್ತಾಗಿದ ತಕ್ಷಣ ನೀವೇನು ಮಾಡ್ತೀರಾ, ಸಕ್ಕರೆ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಡ್ತೀರಾ, ಮಿಕ್ಕಿದ ಸಕ್ಕರೆ ಪುಡಿ. ಆಮೇಲೆ ಉಪ್ಪನ್ನ ಮೊದಲಿಗೆ ಹಾಕ್ಕೊಂಡು, ಉಪ್ಪನ್ನ ಸ್ವಲ್ಪ ಮಿಕ್ಸ್ ಆದಮೇಲೆ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟು ಕಲಿಸ್ತೀರಲ್ಲ ಆ ಅದಕ್ಕೆ ಮಾಡಿ ಬೆಚ್ಚಗಿರುವಂಥ ಜಾಗದಲ್ಲಿ ಇಟ್ಬಿಡ್ಬೇಕು. ಓಕೆ ಮಕ್ಕಳು ಗಲಾಟೆ ಮಾಡಿ ದೊಡ್ಡ ಮಕ್ಳಿಗೆ ಹೇಳಿದ್ರೆ ಚಿಕ್ಕ ಮಕ್ಳಿಗೆ ಹೇಳಬೇಕು. ಕೇಕು ಬಿಸ್ಕೆಟ್ ಬೇಕಾ, ಗಲಾಟೆ ಮಾಡಬಾರ್ದು ಆಯ್ತಾ. ಇದನ್ನ ಒಂದು ಚಪಾತಿ ಹಿಟ್ಟಿಗೆ ಅವರು ಅದಕ್ಕೆ ಕಲಸಿಡ್ತಾರೆ. ಈಗ ಮಾಡೋ ವಿಧಾನ ಗೊತ್ತಾಯ್ತಾ? ಏನೇನು ತಗೊಂಡೆ ನಾನು? ಮೈದಾ ಹಿಟ್ಟು ಅರ್ಧ ಕೆಜಿ, 25 ಗ್ರಾಮ್ ಅಷ್ಟು ಸಕ್ಕರೆ,
10 ಗ್ರಾಮ್ ಅಷ್ಟು, 10 ಗ್ರಾಮ್ ಅಂದರೆ ಒಂದು 2 ಚಮಚ, 2 ಚಮಚ ಅಷ್ಟು ಸಾಲ್ಟ್ ಆಯಿತಾ. ಮತ್ತು ಒಂದು 15 ಗ್ರಾಮ್ ಅಷ್ಟು ಈಸ್ಟ್ ಪುಡಿ. ಈಸ್ಟ್ ಪುಡಿ ಅಂತ ಹೇಳೋದಿಲ್ಲ, ಗಸಗಸೆ ಥರ ಇರುತ್ತೆ, ಬೇಕಾದ್ರೆ ಒಂಚೂರು ನೋಡ್ತೀರಾ ಅಂದರೆ ಇಲ್ಲೇ ಬಿಟ್ಟೋಗಿರ್ತೀವಿ. ಇದೆಲ್ಲ ಕಲ್ತ್ಕೊಂಡ್ಮೇಲೆ ಬೇಕಾದ್ರೆ ಇಲ್ಲೇ ಬಿಟ್ಟೋಗಿರ್ತೀವಿ, ಮಕ್ಕಳ ಕೈಲಿ ಮಾಡಿಸಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೀರು ಹೇಳುತ್ತಲ್ಲ, ನೀರು ನಿಮಗೆ ಸ್ಟಾರ್ಟಿಂಗ್ಗೆ ಗೊತ್ತಾಗಲ್ಲ. ನೀವು ಚಪಾತಿ ಹೇಗೆ ಕಲಿಸ್ತೀರ, ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಆ ಥರ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ. ಇದಕ್ಕೆ ಬೇಕಾದರೆ ಮೊಟ್ಟೆ ಹಾಕೋಬೋದು, ಮೊಟ್ಟೆ ಹಾಕಲಿಲ್ಲ ಅಂದರೆ ಹಾಲಿನ ಪುಡಿ ಕೂಡ ನೀವು ಹಾಕ್ಬೋದು. ಅವ್ರು ಇವಾಗ ಒಂದು ಚಪಾತಿ ಹಿಟ್ಟು ರೀತಿ ಕಲಸಿಡ್ತಾರೆ ಆಯಿತಾ. ನೀವು ಏನೇನು ಬೆಳಿತೀರಾ ಸಾಮಾನ್ಯವಾಗಿ? ಮಾತಾಡಬೇಕು. ರಾಗಿ ಒಂದೇನಾ? ಓಕೆ. ರಾಗಿ ಹಿಟ್ಟು, ರಾಗಿ ಮಾಲ್ಟೆಲ್ಲ ಮಾಡೋದು ಬರುತ್ತಾ? ಬರೀ ರಾಗಿ ಮುದ್ದೆ ಮಾಡ್ಕೊಡೋದು, ರೊಟ್ಟಿ ಮಾಡ್ಕೊಡೋದು? ಈಗ ಒಂದು ಸಿಂಪಲ್ ಆಗಿ ನಿಮಗೆ ರಾಗಿ ಮಾಲ್ಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಿಮ್ಮ ಮನೇಲಿ ಹೋಗಿ ಇವತ್ತೇ ಮಾಡಿ ಆಯ್ತಾ. ರಾಗಿನ ಏನು ಮಾಡ್ಕೋಬೇಕು, 1 ಬಟ್ಲು ತಗೋಬೇಕು, ಅಥವಾ 1 kg ಅಳತೆ ಅಂತ ಹಾಕೊಳ್ಳಿ. ಅದರ ಅರ್ಧ kg ಅಳತೆ ಏನಪ್ಪಾ ಅಂದರೆ ಗೋಧಿ ಹಿಟ್ಟು ಆಯ್ತಾ. ಅಂದರೆ 1 kg ಅರ್ಧ ಗೋಧಿ ಹಿಟ್ಟು ತಗೋಬೇಕು. ಅದಕ್ಕೆ ಅರ್ಧ ಎಷ್ಟು, 1/4 kg, ಅಥವಾ 1 ಬಟ್ಲು, ಅರ್ಧ ಬಟ್ಲು, 1/4 ಬಟ್ಲು ಅಂತ ನೆನ್ಪಿಟ್ಕೊಳ್ಳಿ. 1/4 ಬಟ್ಲಷ್ಟು ಹೆಸರು ಕಾಳು. ಹೆಸರು ಕಾಳೆಲ್ಲ ಗೊತ್ತಲ್ಲ, ಪ್ರಸಾದಕ್ಕೆಲ್ಲ ಮಾಡ್ತಾರಲ್ಲ ಹೆಸರು ಕಾಳು. ಹೆಸರು ಕಾಳು ಏನಿಲ್ಲ, ಬೆಳಗ್ಗೆ ನೀವು ನೆನೆ ಹಾಕಿ ನೀರು ತೆಗೆದು ಮುಚ್ಚಿಟ್ಬಿಟ್ರೆ ನೆಕ್ಸ್ಟ್ ಡೇಗೆಲ್ಲ ಮೊಳಕೆ ಬಂದಿರುತ್ತೆ. ಸೊ ಅದನ್ನು ನೀವು ಬೇಗ ಮೊಳಕೆ ಬರ್ಸ್ಬಿಡಿ. ಮಕ್ಕಳಿಗೆ ಗಲಾಟೆ ಮಾಡಬಾರ್ದು, ಇಲ್ಲಾಂದ್ರೆ ದೊಡ್ಡವ್ರಿಗಷ್ಟೇ ಹೇಳ್ತೀವಿ. ಬಿಡಿ 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 ಕುತ್ಕೊಳ್ಳಿ. ನೀವು ನಮ್ಮ ಯೂನಿಟ್ ಒಂದ್ಸಲ ಕರ್ಕೊಂಡು ಹೋಗ್ತೀವಿ ಆಯ್ತಾ. ಹೇಳುತ್ತಲ್ಲ, 1 kg ಅಷ್ಟು ರಾಗಿಯನ್ನ ತಗೊಂಡು ಮೊಳಕೆ ಬರಿಸ್ಬೇಕು, ನೆನೆ ಹಾಕ್ಬೇಕು. ಒಂದು ಅರ್ಧ ದಿನ ನೆನೆ ಹಾಕಿ ನೀರನ್ನು ತೆಗೆದ್ಬಿಟ್ಟು ಒಂದು ಬಟ್ಟೆಯಲ್ಲಿ ಕಟ್ಟಿಟ್ಟಿದ್ರೆ ರಾಗಿ ಮೊಳಕೆ ಬರುತ್ತೆ. ಗೋಧಿನೂ ಅಷ್ಟೇ, ಒಂದು ಅರ್ಧ ದಿನ ಅಥವಾ 1 ದಿನ, ಅರ್ಧ ದಿನ ಸಾಕು. ಬೆಳಿಗ್ಗೆ ನೆನೆಸಿಟ್ರೆ ಸಂಜೆಗೆ ನೀರು ತೆಗೆದ್ಬಿಟ್ಟು ಒಂದು ಬಟ್ಟೆಯಲ್ಲಿ ಕಟ್ಟಿಟ್ರೆ ರಾಗಿನೂ ಮೊಳಕೆ ಬರುತ್ತೆ, ಗೋಧಿನೂ ಮೊಳಕೆ ಬರುತ್ತೆ, ಹೆಸರು ಕಾಳು ಮೊಳಕೆ ಬರುತ್ತೆ. ಮೊಳಕೆ ಅಂದರೆ ಇಷ್ಟು ಶುದ್ಧ ಬರೋದಲ್ಲ, ಕಣ್ಣು ಆಚೆ ಬಂದಿರಬೇಕು. ಮೊಳಕೆ ಬರುವಂಥ ಕಣ್ಣು ಸ್ವಲ್ಪ ಆಚೆ ಬಂದಿರಬೇಕು. ಹುಡುಗರಿಗೆ ಹೇಳ್ಕೊಟ್ಟು ಹೋಗ್ತೀನಿ, ಒಂದಿನ ಅವ್ರು ಮಾಡಿಬಿಟ್ಟು ನಿಮ್ಗೆ ಹೇಳ್ಕೊಡ್ತಾರೆ ಆಯಿತಾ. ಈ 3 ಮೊಳಕೆ ಬಂದಾದ್ಮೇಲೆ ಏನು ಮಾಡಬೇಕು ಅಂದರೆ, ಬಿಸಿಲಿರುತ್ತಲ್ಲ, ಬಿಸಿಲಲ್ಲಿ ನೀವು ಏನು ಮಾಡಬೇಕು, ಹರಡಬೇಕು. ಹರಿದಾಗ ಏನಾಗುತ್ತೆ, ನೀರಿನ ಅಂಶ ಎಲ್ಲ ಹಿಂಗದಂಗೆ ಆಗುತ್ತೆ. ಆಮೇಲೆ ನೀವು ಏನು ಮಾಡಬೇಕು, ಬಾಂಡೆಯಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಉರಿಬೇಕಾಗುತ್ತೆ. ಹುರಿದಾಗ ಏನಾಗುತ್ತೆ ಅಂದರೆ ಅದರಲ್ಲಿ ಇರುವಂಥ ನೀರಿನ ಅಂಶ ಎಲ್ಲ ಕುಗ್ಗುತ್ತೆ. ಆಮೇಲೆ ಆ 3 ಸೇರಿಸಿ ನೀವು ಮಿಲ್ ಮಾಡ್ತಿರಲ್ಲ, ರಾಗಿ ಹಿಟ್ಟು ಮಿಲ್ ಮಾಡ್ತಿರಲ್ಲ, ಆ ರೀತಿ ಯಾಲಕ್ಕಿ ಜೊತೆಗೆ ಮಿಲ್ ಮಾಡ್ಕೋಬೇಕಾಗುತ್ತೆ. ಯಾಲಕ್ಕಿನ ನೀವು ಬಿಡಿಸ್ತಾ ಕುತ್ಕೋಬೇಕಾಗಿಲ್ಲ. ಒಂದು ಇಡೀ ಸಿಪ್ಪೆ ಇರುತ್ತಲ್ಲ, ಸಿಪ್ಪೆ ಸಮೇತ ಅದಕ್ಕೆ ಹುರಿದ್ಬಿಟ್ಟು ನೀವು ಬಾಂಡೆಲಿ ಉರಿತೀರಲ್ಲ, ಅದೇ ಬಾಂಡೆಲಿ ಯಾಲಕ್ಕಿನ ಹಾಕಿ ಒಂದು ಚೂರು ಹುರಿದ್ಬಿಟ್ಟು ಮಿಲ್ಗೆ ಹಾಕೊಳ್ಳಿ. ಇದು ಒಂದು ಸಿಂಪಲ್ ಆಗಿ ಮಾಡುವಂಥ ಒಂದು ರಾಗಿ ಮಾಲ್ಟ್. ಈ ರಾಗಿ ಮಾಲ್ಟ್ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು, ಹಿಟ್ಟು ರೆಡಿ ಆಯಿತು. ಹಿಟ್ಟಿಗೆ ಏನೇನಾಗುತ್ತೆ, ರಾಗಿ ಕಾಳು, ಗೋಧಿ, ಹೆಸರು ಕಾಳು 3 ಅಷ್ಟೇ ಹಾಕಿರೋದು. ಉರಿಬೇಕಾದಾಗ ಒಂಚೂರು ಏಲಕ್ಕಿ ಪುಡಿ ಹಾಕಿರ್ತೀವಿ. ನಿಮಗೆ ಮಕ್ಕಳೆಲ್ಲ ತಿಂತಾರೆ ಅಂದರೆ ಒಂದಿಡೀ ಕಡಲೆ ಬೀಜ ಸಹಿತ ಹಾಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಅದನ್ನು ಸಹಿತ ಹುರಿದ್ಬಿಟ್ಟು ಮಾಲ್ಟಲ್ಲಿ ಹಾಕ್ಕೊಳ್ಳಿ. ಎಲ್ಲ ಮಾಡಿಟ್ಟಾದ್ಮೇಲೆ ಏನಾಗುತ್ತೆ ಅಂದರೆ ಅದು ಹಿಟ್ಟಾಗಿ ರೆಡಿ ಆಗಿರುತ್ತೆ. ನೀವು ಏನು ಮಾಡಬೇಕಂದ್ರೆ, ಒಂದು ಕಡೆ ಮಾಲ್ಟ್ ಬೆಳಗ್ಗೆನೇ ಮಾಡ್ಕೋಬೇಕಂದ್ರೆ ಏನು ಮಾಡ್ಕೋಬೇಕಂದ್ರೆ, ಮನೇಲಿ ಗಂಜಿ ಮಾಡ್ತಿರಲ್ಲ, ಸ್ವಲ್ಪ 1 ಸ್ಪೂನ್ ಹಿಟ್ಟು ಹಾಕ್ಕೊಂಡು ನೀರಲ್ಲಿ ಚೆನ್ನಾಗಿ ಕದರಬೇಕು, ಗಂಟಾಗಲ್ಲ ಅವಾಗ. ಆ ಕದ್ರಿರೋದನ್ನ ಏನು ಮಾಡಬೇಕಂದ್ರೆ, ನೀವು ಸ್ಟೌವಲ್ಲಿ ಇಟ್ಟು ನೀಟಾಗಿ ಕುದಿಸ್ಬೇಕಾಗತ್ತೆ. ಈ ಕಡೆ ಗಂಜಿ ರೆಡಿ ಆಗಿರುತ್ತೆ, ಈ ಕಡೆ ಹಾಲಿಗೆ ನೀವು ಸಕ್ಕರೆ ಹಾಕ್ಕೊಂಡು ಅಥವಾ ಬೆಲ್ಲ ಹಾಕ್ಕೊಂಡು ಕಾಯಿಸ್ತಾ ಇರಬೇಕಾಗುತ್ತೆ. ಇಲ್ಲ ಹಾಲನ್ನು ಕಾಯಕ್ಕಿಡಿ. ಈ ಗಂಜಿ ಇದೆಯಲ್ಲ, ಈ ಗಂಜಿಗೆ ಬೇಕಾದ್ರೆ ನೀವು ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಹಾಕಿಬಿಟ್ಟು ಬೇಕಾದ್ರೆ ಖಾರವಾಗಾದ್ರೂ ಮಾಡ್ಕೋಬೋದು, ಶುಂಠಿ ಪುಡಿ, ಜೀರಿಗೆ ಪುಡಿ ಹಾಕ್ಕೊಂಡು. ಇಲ್ಲ ನಮಗೆ ಖಾರ ಕುಡಿಯೋಕ್ಕೆ ಇಷ್ಟ ಇಲ್ಲ ಅಂದರೂ ಕೂಡ ಅದಕ್ಕೆ ಒಂದು ಚೂರು ಬೆಲ್ಲ ಹಾಕಿ ಗಂಜಿ ಕುದೀತಾ ಇರಬೇಕು. ಈ ಕಡೆ ಹಾಲು ಕಾಯಕ್ಕಿಟ್ಟಿರಬೇಕು. ನೀವು ಹಾಲಿಗೆ ಬೆಲ್ಲ ಹಾಕಿದ್ರೆ ಏನಾಗುತ್ತೆ, ಹಾಲು ಒಡೆದೋಗ್ಬರುತ್ತೆ. ಈ ಕಡೆ ಗಂಜಿಗೆನೆ ಬೆಲ್ಲ ಹಾಕಿ ಕುದೀತಾ ಇರಬೇಕು. 2 ಕುದ್ದಾದ್ಮೇಲೆ ಏನು ಮಾಡಬೇಕಂದ್ರೆ, ಹಾಲನ್ನ ತೆಗೆದು ಗಂಜಿಗೆ ಹಾಕಿ ಚೆನ್ನಾಗಿ ತಿರುಗಿಸಿದ್ರೆ ತೆಳ್ಳಗಿರೋ ಮಾಲ್ಟ್. ನೀವು ಹಾರ್ಲಿಕ್ಸು, ಬೋರ್ಮಿಟಾ, ಕಾಂಪ್ಲಾನ್ ಎಲ್ಲ ಕೊಡೋ ಬದಲು ಈ ರೀತಿ ಒಂದು ಲೋಟ ಕೊಟ್ಟು ಬೆಳಗ್ಗೆನೇ ನೀವು ಕುಡಿದು ನೀವು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಅದರಲ್ಲಿರುವಂಥ ಕ್ಯಾಲ್ಶಿಯಮ್ಮು ನಿಮಗೆ ಮೂಳೆಗಳನ್ನ ಗಟ್ಟಿಯಾಗಿ ಮಾಡುತ್ತೆ. ಮತ್ತು
ಬೇಗನೆ ಜೀರ್ಣ ಆಗುತ್ತೆ. ಮಕ್ಕಳಿಗೆ ಜೀರ್ಣಶಕ್ತಿ ಆಗಲ್ಲ, ಆ ಥರ ಏನಿಲ್ಲ, ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ. ನಾವು ಯಾಕೆ ರಾಗಿನೇ ತಗೋಬೇಕು, ಹೆಸರು ಕಾಳನ್ನೇ ತಗೋಬೇಕು ಅಂದರೆ ಅದರಲ್ಲಿರುವಂಥ ಪೌಷ್ಟಿಕಾಂಶ ಅಷ್ಟಿರುತ್ತೆ. ರಾಗಿಯಲ್ಲಿ ನಮಗೆ ಬೇಕಾಗಿರುವಂಥ ಕ್ಯಾಲ್ಶಿಯಂ ಇರುತ್ತೆ. ಹೆಂಗಸರುಗಳಿಗೆ ಸಾಮಾನ್ಯವಾಗಿ 40 ವರ್ಷ ದಾಟುತ್ತಿದ್ದಂಗೆ ನಿಮಗೆ ಕ್ಯಾಲ್ಶಿಯಂ ಮಾತ್ರೆ ತಗೊಳ್ಳಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಹೇಳಿ, ಮೆಟ್ಲತ್ತಕ್ಕಾಗಲ್ಲ, ಕುತ್ಕೊಂಡ್ರೆ ಕಾಲು ನೋವು, ಮಂಡಿ ನೋವು, ಬೆನ್ನು ನೋವು, ತುಂಬ ಹೊತ್ತು ನಿಂತರೆ ಸೊಂಟ ನೋವು ಆ ಥರ ಇರುತ್ತೆ. ಯಾಕಪ್ಪ ಅಂದರೆ ನಿಮ್ಮ ಬಾಡಿಯಲ್ಲಿ ಕ್ಯಾಲ್ಶಿಯಮ್ಮು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಆ ಕ್ಯಾಲ್ಶಿಯಂ ಕಡಿಮೆ ಆಗಬಾರ್ದು ಅಂದರೆ ನೀವು ಏನು ಮಾಡಬೇಕು, ಈ ರೀತಿ ರಾಗಿ ಮಾಲ್ಟು, ಹಾಲು ಯಥೇಚ್ಛವಾಗಿ ಕುಡಿಬೇಕು. ಮಕ್ಕಳಿಗೆ ಚೆನ್ನಾಗಿ ಬೆಳವಣಿಗೆ ಆಗಬೇಕಂದ್ರೆ ನೀವು ದಿನಕ್ಕೆ ಅಟ್ಲೀಸ್ಟ್ 1 ಲೋಟ. ನಮ್ಮ ದೇಶದಲ್ಲಿ ಹೇಗೆ ಗೊತ್ತಾ, ಮಕ್ಕಳು ಸಣ್ಣವರಿದ್ದಾಗ ಇಷ್ಟು ದೊಡ್ಡ